ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹೊಸ IPO ಲಿಸ್ಟಿಂಗ್ ಕಂಪನಿ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ನೀವೇನಾದರೂ ಈ ವಿಡಿಯೋನ IPO ಲಿಸ್ಟಿಂಗ್ ಆದಮೇಲೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲಾಸ್ಟ್ ತನಕ ನೋಡಿ ಸ್ನೇಹಿತರೆ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾಗಿ ನೀವು ಫ್ಯೂಚರಲ್ಲಿ ಈ ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಸ್ನೇಹಿತರೆ. ಹಾಗೂ ಈ IPO ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೂ ಒಂದು ಡಿಸ್ಕ್ಲೇಮರ್ ಸ್ನೇಹಿತರೆ, ನೀವು ಇಲ್ಲಿ ಇದೇ IPO ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇದು ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಸ್ನೇಹಿತರೆ. ಈ IPO ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕಾಂಟ್ಯಾಕ್ಟ್ ಮಾಡಿ ಸಲಹೆ ತಗೊಳ್ಳಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋ IPO ಹೆಸರು NTPC ಗ್ರೀನ್ ಎನರ್ಜಿ. ಸೊ ಫಸ್ಟ್ ನಾವು ಕಂಪನಿ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಅಂದರೆ ಕಂಪನಿ ಮೇಯ್ನ್ ಬಿಸ್ನೆಸ್ ಏನು, ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು ಹಾಗೂ ಎಷ್ಟು ಕಂಟ್ರಿಗಳಲ್ಲಿ ಕಂಪನಿ ತನ್ನ ಬಿಸ್ನೆಸ್ಸನ್ನು ನಡೆಸ್ತಾ ಇದೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು, ಹೆಸರೇ ತಿಳಿಸಿರೋ ಹಾಗೆ NTPC ಗ್ರೀನ್ ಎನರ್ಜಿ ಅಂದರೆ ಕಂಪನಿ ರಿನ್ಯೂಯಬಲ್ ಸೆಕ್ಟರ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಇದರ ಮೇಯ್ನ್ ಪೇರೆಂಟ್ ಕಂಪನಿ ಬಂದುಬಿಟ್ಟು NTPC ಲಿಮಿಟೆಡ್. ಹಾಗೂ NTPC ಗ್ರೀನ್ ಎನರ್ಜಿ ಕಂಪನಿ ಪವರ್ ಆಫ್ ಮಿನಿಸ್ಟ್ರಿ ಇಂಡಿಯನ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಅಂದರೆ ಮೇಯ್ನ್ ಪ್ರಮೋಟರ್ಸ್ ಬಂದುಬಿಟ್ಟು ಇಂಡಿಯನ್ ಗೌರ್ಮೆಂಟ್. ಇನ್ನು ಈ ಕಂಪನಿ 2022ರಲ್ಲಿ ಸ್ಟಾರ್ಟ್ ಆಯಿತು. ಹಾಗೂ ನೀವಿಲ್ಲಿ ನೋಡ್ಬೋದು, ಆಗಸ್ಟ್ 2024 ಪ್ರಕಾರ ಒಟ್ಟು 6 ಸ್ಟೇಟ್ಗಳಲ್ಲಿ ಕಂಪನಿ ಪವರ್ ಜನರೇಷನ್ ಮಾಡ್ತಾ ಇದೆ. ಕಂಪನಿ ಆಪರೇಷನಲ್ ಕೆಪಾಸಿಟಿ ಬಂದುಬಿಟ್ಟು 3071 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಹಾಗೂ 100 ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್. ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಇನ್ನಿಲ್ಲಿ ಕಂಪನಿ ಸ್ಟ್ರೆಂತ್ ಬಗ್ಗೆನೂ ತಿಳಿಸಲಾಗಿದೆ. ಅಂದರೆ ಕಂಪನಿ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಷನ್ ಮಾಡೋದರಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿದೆ. ಹಾಗೂ ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಕಂಪನಿ ಕೆಪಾಸಿಟಿ ಅಂದರೆ ಸೋಲಾರ್ ಮತ್ತು ವಿಂಡ್ ಪ್ರಾಜೆಕ್ಟ್ಸ್ ಒಟ್ಟಿಗೆ ಸೇರಿ 14,696 ಮೆಗಾವ್ಯಾಟ್. ಹಾಗೂ ಕಂಪನಿ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಷನ್ ಮಾಡೋದರಲ್ಲಿ ಎಕ್ಸ್ಪೀರಿಯನ್ಸ್ ಟೀಮನ್ನು ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು IPO ಓಪನ್ ಡೇಟ್, ಕ್ಲೋಸ್ ಡೇಟ್ ಹಾಗೂ ಕಂಪನಿ ಲಿಸ್ಟಿಂಗ್ ಡೇಟ್ ಬಗ್ಗೆನೂ ಹೇಳಿದ್ದೀನಿ. ಇನ್ನು ಮುಂದೆ ನಾವು ಕಂಪನಿ ಫೈನಾನ್ಷಿಯಲ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು, ಇಯರ್ ಆನ್ ಇಯರ್ ರೆವೆನ್ಯೂ ಇನ್ಕ್ರೀಸ್ ಆಗಿಬಿಟ್ಟು 1,094% ಹಾಗೂ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 101% ಇನ್ಕ್ರೀಸ್ ಆಗಿದೆ. ಸೊ ಫಸ್ಟ್ ಅಸೆಟ್ ನೋಡೋದಾದರೆ ಮಾರ್ಚ್ 2023ರಲ್ಲಿ 18,431 ಕ್ರೋರ್ ಇದ್ದ ಅಸೆಟ್ ಇನ್ಕ್ರೀಸ್ ಆಗಿ 27,206 ಕ್ರೋರ್ ಆಗಿದೆ. ನೀವಿಲ್ಲಿ ನೋಡ್ಬೋದು, ರೆವೆನ್ಯೂನಲ್ಲಿ ಒಳ್ಳೆ ಗ್ರೋತ್ ಕಾಣಿಸ್ತಾ ಇದೆ. 2023ರಲ್ಲಿ ಇದ್ದ 170 ಕ್ರೋರ್ ರೆವೆನ್ಯೂ 2024ಕ್ಕೆ 2,037 ಕ್ರೋರ್ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದರೆ 171 ಕ್ರೋರಿಂದ ಇನ್ಕ್ರೀಸ್ ಆಗಿಬಿಟ್ಟು 341 ಕ್ರೋರ್ ಆಗಿದೆ. ನೀವಿಲ್ಲಿ ಈ ಶೇರ್ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಾದರೆ ರೆವೆನ್ಯೂ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ಬೋದು. ಹಾಗೂ ಒಮ್ಮೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕಾಂಟ್ಯಾಕ್ಟ್ ಮಾಡಿ ಸಲಹೆ ತಗೊಳ್ಳಿ. ಸೊ ನೀವಿಲ್ಲಿ ಕಂಪನಿ ರೆವೆನ್ಯೂ ಹಾಗೂ ಬೋರೋಯಿಂಗ್ ಬಗ್ಗೆನೂ ನೋಡ್ಬೋದು. ಕಂಪನಿ ರಿಸರ್ವ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾನೇ ಉಂಟು. ಹಾಗೂ ಇದೊಂದು ಒಳ್ಳೆಯ ವಿಷಯ ಸ್ನೇಹಿತರೆ. ಹಾಗೂ ಇನ್ನೊಂದು ವಿಷಯ ಸ್ನೇಹಿತರೆ, ನೀವೇನಾದರೂ ಅಮೆಝಾನ್ನಲ್ಲಿ ಆನ್ಲೈನ್ ಪ್ರಾಡಕ್ಟ್ಸ್ ಅಥವಾ ಗ್ಯಾಜೆಟ್ಸ್ ಬೈ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ನಮ್ಮ ಇನ್ನೊಂದು ಚಾನಲ್ ಇನ್ಸ್ಟೆಂಟ್ ಅನ್ಬಾಕ್ಸ್ ನೋಡಿ ಸ್ನೇಹಿತರೆ. ಈ ಚಾನಲ್ನಲ್ಲಿ ನಾನು ಹೊಸ ಗ್ಯಾಜೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಸ್ನೇಹಿತರೆ. ವಿಡಿಯೋ ನೋಡಲು ಯೂಟ್ಯೂಬ್ನಲ್ಲಿ ಇನ್ಸ್ಟೆಂಟ್ ಅನ್ಬಾಕ್ಸ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಹಾಗೂ ನೀವಿಲ್ಲಿ ಕಂಪನಿ ಆಬ್ಜೆಕ್ಟ್ಸ್ ಬಗ್ಗೆ ಕೂಡ ನೋಡ್ಬೋದು. ಅಂದರೆ ಕಂಪನಿ IPOದಿಂದ ಬರೋ ಹಣವನ್ನು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, IPO ಲಿಸ್ಟಿಂಗ್ ಟೈಮ್ಲೈನ್. ಸೊ NTPC ಗ್ರೀನ್ ಎನರ್ಜಿ IPO ಓಪನ್ ಡೇಟ್ ನವಂಬರ್ 19 ಹಾಗೂ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ನವಂಬರ್ 22. ನಿಮಗೇನಾದರೂ IPO ಅಲಾಟ್ ಆಯಿತು ಅಂದರೆ ಶೇರ್ಸ್ ನಿಮ್ಮ ಡಿಮೆಟ್ ಅಕೌಂಟ್ಗೆ ನವಂಬರ್ 26ಕ್ಕೆ ಕ್ರೆಡಿಟ್ ಆಗುತ್ತೆ. ನಿಮಗೇನಾದರೂ ಶೇರ್ಸ್ ಅಲಾಟ್ ಆಗಲಿಲ್ಲ ಅಂದರೆ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನವಂಬರ್ 26 ಮೇಲೆ ರೀಫಂಡ್ ಆಗುತ್ತೆ ಸ್ನೇಹಿತರೆ. ಸೊ ಇನ್ನು NTPC ಗ್ರೀನ್ ಎನರ್ಜಿ ಶೇರ್ ಲಿಸ್ಟಿಂಗ್ ಡೇಟ್ ಅಂದರೆ ಈ ಶೇರ್ ಲೈವ್ ಮಾರ್ಕೆಟಲ್ಲಿ ನವಂಬರ್ 27ಕ್ಕೆ ಟ್ರೇಡ್ ಆಗುತ್ತೆ ಫ್ರೆಂಡ್ಸ್. ಇನ್ನು ನೀವಿಲ್ಲಿ IPO ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನೋಡ್ಬೋದು. ನೀವೇನಾದರೂ NTPC ಗ್ರೀನ್ ಎನರ್ಜಿ ಶೇರ್ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋ ಬಗ್ಗೆ ಯೋಚಿಸ್ತಾ ಇದ್ದರೆ ಇಲ್ಲಿ ಕಾಣ್ತಾ ಇರೋ ಸ್ಕ್ರೀನ್ಶಾಟ್ ನೋಡಿ.
ಇಲ್ಲಿ ಕಂಪನಿ ಸ್ಟ್ರೆಂತ್ ಹಾಗೂ ರಿಸ್ಕ್ ಬಗ್ಗೆ ತಿಳಿಸಲಾಗಿದೆ ಸ್ನೇಹಿತರೆ. ಹಾಗೆಯೇ ಇನ್ನೊಮ್ಮೆ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ನೀವು ಇಲ್ಲಿ ಇದೇ IPO ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇದು ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಸ್ನೇಹಿತರೆ. ಈ IPO ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕಾಂಟ್ಯಾಕ್ಟ್ ಮಾಡಿ ಸಲಹೆ ತಗೊಳ್ಳಿ. ಇದೇ ಥರದ ಹೊಸ IPO ಬಗ್ಗೆ ತಿಳಿಯಲು ನಮ್ಮ ವಿಡಿಯೋನ ನೋಡ್ತಾ ಇರಿ ಹಾಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ.